ದಕ್ಷಿಣ ದಿಕ್ಕಿನ ನಿವೇಶನದಲ್ಲಿ ನಾವು ಯಾವ ರೀತಿ ಕೊಳಾಯನ್ನು ಹಾಕಿದ್ದೀರ ಅಂತ ಹೇಳ್ಕೊಡ್ತೀನಿ. ಈ ಥರ ಇದ್ದರೆ ನಿಮ್ಮ ಮನೇಲಿ ತಿದ್ದುಪಡಿ ಮಾಡ್ಕೊಳ್ಳಿ. ಭಾಳ ಈಸಿಯಾಗಿ ಮನೆಯಲ್ಲಿ ಸಾಲಗಳು ಕಷ್ಟಗಳು ತೀರಿ ಹೋಗುತ್ತೆ. ನೋಡಿ, ಪೂರ್ವ ಆಗ್ನೇಯದಲ್ಲಿ ಪಶ್ಚಿಮಾಭಿಮುಖವಾಗಿ ಒಂದು ಕೊಳಾಯಿ ಹಾಕೊಂಡಿದ್ರೆ ಓಕೆ, ಮ್ಯಾನೇಜಬಲ್ಲು. ನಾವು ರೆಕಮೆಂಡ್ ಮಾಡೋದ್ರಲ್ಲಿ ಅಷ್ಟೊಂದೇನು ತೊಂದರೆಗಳಿಲ್ಲ ಅಂತ ಹೇಳ್ಬೋದು. ಇದು ತೊಂದರೆನೇ ಇಲ್ಲ. ಪೂರ್ವ ಆಗ್ನೇಯ ದಿಕ್ಕಿನಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿದೆ. ನೋಡಿ, ಇಲ್ಲಿ ಇನ್ನೊಂದು ಗಮನಿಸಬೇಕು. ಇದು ಸೌತ್ ವೆಸ್ಟ್, ನೀವೆಲ್ಲ ಕುಬೇರ ಮೂಲೆ ಅಂತ ಕರಿತೀರಲ್ಲ, ನೈಋತ್ಯ ಭಾಗ. ನೈಋತ್ಯದಲ್ಲಿ ಪಶ್ಚಿಮ ನೈಋತ್ಯ ಭಾಗದಲ್ಲಿ ಇದು ನೈಋತ್ಯ. ಪಶ್ಚಿಮ ನೈಋತ್ಯ ಭಾಗದಲ್ಲಿ ನೋಡಿ ಕೊಳಾಯಿ ಇದೆ. ಈ ರೀತಿ ಕೊಳಾಯಿ ಇದ್ದರೆ ಮನೆಯಲ್ಲಿ ಮೊದಲು ತೆಗೆಸಿ. ಖಿನ್ನತೆ, ಮೊಣಕಾಲು ನೋವು, ತಲೆನೋವು, ಜೋಬಲ್ಲಿ ದುಡ್ಡಿರಲ್ಲ, ಮತ್ತು ಕೈ ಗೆಟ್ಕಲ್ಲ ವ್ಯವಹಾರ. ಕೈ ಹೋಗ್ತೀರಿ, ಇನ್ನೇನು ತುದಿಗಾಲದಲ್ಲಿ ನಿಂತಿದೆ, ಗೆಲ್ಲಕ್ಕೆ ಆಗ್ತಿಲ್ಲಪ್ಪ ಅಂತ ಸೋಲೋಗಿ ಬರ್ತಾರೆ. ಅದಕ್ಕೆ ಕಾರಣನೇ ಈ ಕೊಳ ಇರುತ್ತೆ. ದಯವಿಟ್ಟು ಒಂದು ಕ್ಯಾಪ್ ಹಾಕ್ಸಿ ಕ್ಲೋಸ್ ಮಾಡಿಸಿ. ಬೇಕೇ ಬೇಕಾ, ಪೈಪ್ ಹಾಕ್ಸಿ ಒಂದು 200 ರೂಪಾಯಿ ಖರ್ಚು ಮಾಡಿ ಆ ಕಡೆ ಹಾಕ್ಸ್ಕೊಳ್ಳಿ, ಮುಗೀತು. ಅದು ಬಿಟ್ಟು ಇನ್ನೇನು ಕೆಲಸ ಮಾಡಿಬಿಡಿ. ದಯವಿಟ್ಟು ನೋಡ್ಕೊಳ್ಳಿ, ಹುಷಾರಾಗಿರಿ, ಜಾಗ್ರತರಾಗಿರಿ.